ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲನೂ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇನ್ನಿದು ನಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬೆಳಗ್ಗೆನೆ ಬೇಗ ಎದ್ದು ಒಳಗಡೆ ಕೆಲಸ ಎಲ್ಲ ಮುಗಿಸಿ ಈಗ ಆಚೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಬಂದಿರೋದು. ಆದರೆ ಇನ್ನೂ ಸ್ವಲ್ಪ ಬೇಗನೆ ಎದ್ದೇಳಬೇಕಾಗಿತ್ತು. ಸೂರ್ಯ ಹುಟ್ಟೋಷ್ಟೊತ್ತಿಗೆಲ್ಲ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲೇ ಇಲ್ಲ. ಯಾಕೋ ಗೊತ್ತಿಲ್ಲ, ಎದ್ದೇಳೋಕ್ಕೆ ಆಗಲಿಲ್ಲ. ಸ್ವಲ್ಪ ಲೇಟ್ ಆಗೋಯ್ತು ಎದ್ದಿದ್ದು. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗ್ಲ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತೊಂದು ಹಬ್ಬಕ್ಕೆ ಸ್ಪೆಷಲ್ಲಾಗಿ ರಂಗೋಲಿ ಬಿಡಿಸೋಣ ಅಂತ ಅಂದ್ಕೊಂಡೆ. ಫಸ್ಟೇ ಯೋಚನೆ ಮಾಡಿ ಇಟ್ಕೊಂಡಿದ್ದೆ ಅದೇ ಥರ ಬಿಡಿಸ್ಬೇಕು ಅಂತ ಅಂದ್ಬಿಟ್ಟು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ರಂಗೋಲಿ. ನನಗೆ ರಂಗೋಲಿ ನೋಡಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಂತ. ಅದರಲ್ಲೂ ಕಲ್ಲರೆಲ್ಲ ಹಾಕಿದ್ದಕ್ಕೆ ಅದು ಇನ್ನೂ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಆ ರಂಗೋಲಿನೂ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಜೊತೆಯಲ್ಲಿ ಇವತ್ತಿನ ವ್ಲಾಗು ಅಂದರೆ ಹಬ್ಬದ ದಿನ ನನ್ನ ದಿನ ಹೆಂಗಿತ್ತು, ನಾನು ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದ್ರೆ ನನಗೊಂದು ಖುಷಿ ಆಗುತ್ತೆ, ಜೊತೆಯಲ್ಲಿ ನಮ್ಮ ವಿಡಿಯೋ ಸಜೆಸ್ಟ್ಗೆ ಹೋಗುತ್ತೆ. ಪ್ಲೀಸ್ ಲೈಕ್ ಮಾಡಿ. ಇನ್ನು ಇವಾಗ ರಂಗೋಲಿನ ನೋಡಿ ಹೆಂಗೆ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಬಾಗಿಲನ್ನೆಲ್ಲ ಒರೆಸ್ಕೊಂಡಿದ್ದೀನಿ. ಅಂದರೆ ನೆನ್ನೆನೇ ನೀರು ಹಾಕಿ ಎಲ್ಲ ತೊಳೆದಿದ್ರಿಂದ ಇವತ್ತು ನೀರು ಹಾಕಿ ತೊಳೆಯೋ ಕೆಲಸ ಏನೂ ಇರಲಿಲ್ಲ. ಸುಮಾರು ಕೆಲಸ ನೆನ್ನೆನೇ ಮುಗಿಸ್ಕೊಂಡ್ಬಿಟ್ಟಿದ್ದೆ ಅಲ್ಲ, ಹಾಗಾಗಿ ಇವತ್ತು ತುಂಬ ಏನೂ ಕೆಲಸ ಇರಲಿಲ್ಲ. ಬರೀ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಆಚೆ ಕಡೆ ಮಾಪಲ್ಲೇ ಒರೆಸಿದ್ದೀನಿ. ನೀರೆಲ್ಲ ಹಾಕಿ ತೊಳೆಯೋಕೆ ಹೋಗಲಿಲ್ಲ. ಮಾಪಲ್ಲಿ ಒರೆಸ್ಬಿಟ್ಟು ಆಮೇಲೆ ರಂಗೋಲಿ ಬಿಡಿಸ್ಕೊತಾ ಇರೋದು. ಫಸ್ಟು ಹೊಸಲನ್ನೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೊಸಲ ಮೇಲೆಲ್ಲ ರಂಗೋಲಿ ಬಿಡಿಸ್ಬಿಟ್ಟು ಆಮೇಲೆ ಒಂದು ಬಾರ್ಡ್ರ್ ರಂಗೋಲಿ ಸುಮ್ಮನೆ ಸಿಂಪಲಾಗಿ ಹಾಕ್ಕೊಂಡೆ. ಯಾಕಂದರೆ ರಂಗೋಲಿ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಅಲ್ಲ, ಹಾಗಾಗಿ ಬಾರ್ಡ್ರ್ ರಂಗೋಲಿ ಎಲ್ಲ ಗ್ರ್ಯಾಂಡ್ ಬೇಡ ಅಂತ ಸಿಂಪಲ್ ಮಾಡಿದ್ದೀನಿ ಸಾಕು ಅಂತ. ಇನ್ನಿವಾಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಸ್ಪೆಷಲ್ ರಂಗೋಲಿಗೆ ಪ್ಲೇಟ್ ಎತ್ಕೊತಾ ಇದ್ದೀನಿ. ಯಾಕೆ ಅಂತ ನೋಡ್ತಾ ಇದ್ದೀರಾ? ನೋಡಿ ಹಾಗೇನೆ ಪ್ಲೇಟ್ ಯೂಸ್ ಮಾಡಿದ್ದಕ್ಕೆ ರಂಗೋಲಿ ಅಷ್ಟು ಚೆನ್ನಾಗಿ ಬಂತು ಅನಿಸುತ್ತೆ. ಇಲ್ಲಾಂದರೆ ಫುಲ್ ಸರ್ಕಲ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಸರ್ಕಲ್ ಹಾಕ್ತೀವಿ ಅಂದರೆ ಈ ಥರ ಪ್ಲೇಟ್ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಒಂದು ಸರ್ಕಲ್ ಬಿಡಿಸ್ಕೊಬೋದು. ಸರ್ಕಲ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಡಿಕೆ ಬಿಡಿಸೋದಕ್ಕೆ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಪೊಂಗಲ್ ಮಾಡೇ ಮಾಡ್ತೀವಿ ಅಲ್ವಾ? ಪೊಂಗಲ್ ಮಾಡಬೇಕು ಅಂದರೆ ಮಡಿಕೆ ಬೇಕು. ಮಡಿಕೆನಲ್ಲಿ ಪೊಂಗಲ್ ಮಾಡಿದ್ರೇ ಅದು ಟೇಸ್ಟ್ ಬರೋದು. ಆದರೆ ಇವಾಗಿನ ಕಾಲದಲ್ಲಿ ಎಲ್ಲ ನಾವು ಮಡಿಕೆ ತೊಗೊಂಬಂದು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಆದರೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಮಣ್ಣಿನ ಪಾತ್ರೆಗಳನ್ನ. ನೋಡೋಣ ಫ್ಯೂಚರಲ್ಲಿ ಆದರೆ ನಾನು ಕೂಡ ಮಣ್ಣಿನ ಪಾತ್ರೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಂದರೆ ಅದನ್ನು ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಅದು ಸ್ವಲ್ಪ ಕಷ್ಟ ಇರೋದ್ರಿಂದ ನಾನು ಅದಕ್ಕೆಲ್ಲ ಇನ್ನೂ ಏನೂ ತಲೆ ಕೆಡಿಸ್ಕೊತಾ ಇಲ್ಲ. ಹಾಗಾಗಿ ಸರಿ ಪರವಾಗಿಲ್ಲ. ಇನ್ನೀಗ ರಂಗೋಲಿ ಕತೆ ಮಾತಾಡೋಣ. ನೋಡಿ ರಂಗೋಲಿಗೆ ಒಂದು ಮಡಿಕೆನ ಬಿಡಿಸ್ಕೊತಾ ಇದ್ದೀನಿ. ಮಡಿಕೆ ಅಂತೂ ತುಂಬ ಕ್ಯೂಟಾಗಿ ಸಕ್ಕತ್ತಾಗಿ ಬಂದಿದೆ ಮಾತ್ರ. ನೀಟಾಗಿ ಸರ್ಕಲ್ ಬಂತು, ಚೆನ್ನಾಗಿ ಬಂತು. ಒಟ್ಟಿನಲ್ಲಿ ನಂಗೆ ಮಡಿಕೆನೇ ತುಂಬ ಇಷ್ಟ ಆಗಿದ್ದು ಈ ರಂಗೋಲಿನಲ್ಲಿ. ನೀವು ಕೂಡ ರಂಗೋಲಿನ ಪೂರ್ತಿಯಾಗಿ ನೋಡಿಬಿಟ್ಟು ರಂಗೋಲಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನನಗೆ ತುಂಬಾ ಇಷ್ಟ ಆಗಿದ್ದು ರಂಗೋಲಿ. ಇದಕ್ಕಂತಾನೆ ನಾನು ಕಲರ್ಗಳನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದು ಇದೇ ಥರ ಬಿಡಿಸ್ಬೇಕು ಅಂತ. ಒಟ್ನಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ರಂಗೋಲಿ ಮಾತ್ರ. ನಾನು ಹೆಂಗೆ ಅಂದ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗೇ ಬಿಡಿಸಿದ್ದೀನಿ ಅಂತ ನನಗನ್ನಿಸ್ತಿದೆ. ನೀವು ನೋಡ್ಬಿಟ್ಟು ಹೇಳಿ ಹಂಗೆ ಚೆನ್ನಾಗಿ ಬಿಡಿಸಿದ್ದೀನೋ ಇಲ್ವೋ ಅಂತ ಅಂದ್ಬಿಟ್ಟು. ಇನ್ನೀಗ ಈ ಥರ ಒಂದು ಮಡಿಕೆ ಹಾಕ್ಕೊಂಡು ಮೇಲ್ಗಡೆ ಇದು ಏನಂದರೆ ಉಕ್ಕಿ ಬರುತ್ತೆ ಅಲ್ಲ, ಅಕ್ಕಿ ಬೇಯಿಸಿದಾಗ ಪೊಂಗಲ್ ಮಾಡೋವಾಗ, ಅದು ಆ ಥರ ಇದು ಬೇಕಿದ್ರೆ ಇದನ್ನು ನಾವು ಈ ಕೃಷ್ಣ ಜನ್ಮಾಷ್ಟಮಿಲಿ ಕೂಡ ಇದೇ ಥರ ಮಡಿಕೆ ಬಿಡಿಸ್ಕೊಂಡ್ರೆ ಅದು ಮೇಲ್ಗಡೆ ಇರೋದು ಬೆಣ್ಣೆ ಆಗುತ್ತೆ ಅಷ್ಟೇನೆ. ಸೇಮ್ ಇರುತ್ತೆ ಡಿಸೈನು. ಮೇಲ್ಗಡೆ ಇರೋದು ಬೆಣ್ಣೆ ಅಂತ ಅನ್ಕೊಬೋದು. ಇವಾಗಿದು ಸದ್ಯಕ್ಕೆ ಬೆಣ್ಣೆ ಅಲ್ಲ, ಪೊಂಗಲ್ಲು ಉಕ್ಕಿ ಬರ್ತಾ ಇರೋದು ಅಂತ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಮಾತ್ರ. ಜೊತೆಯಲ್ಲಿ ಆ ಕಡೆ ಈ ಕಡೆ 2 ಕಬ್ಬುಗಳು ಕೂಡ ಬಿಡಿಸಿದ್ದೀನಿ. ಅದು ಕೂಡ ಚೆನ್ನಾಗೇ ಬಂದಿದೆ. ಪೂರ್ತಿಯಾಗಿ ರಂಗೋಲಿನ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಈ ಥರ ಉಕ್ಕಿ ಬರ್ತಾ ಇರೋದಕ್ಕೆ ಅದು ನೊರೆ ಕೂಡ ಬೆಳ್ಳಗೆ ಇರುತ್ತೆ ಅಲ್ಲ, ಅದಕ್ಕೆ ರಂಗೋಲಿನಲ್ಲೇ ಈ ಥರ ಹಾಕ್ಕೊಂಡೆ ವೈಟ್ಗೇನೆ. ಇನ್ನು ಮಿಕ್ಕಿದ್ದಕ್ಕೆಲ್ಲನೂ ಕಲರ್ ಹಾಕಿದ್ದೀನಿ. ಓಕೆ, ರಂಗೋಲಿನ ಈಗ ಪೂರ್ತಿಯಾಗಿ ನೋಡಿ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ.
ಫೈನಲಾಗಿ ರಂಗೋಲಿ ಬಿಡಿಸಿದ್ದಾಯಿತು. ರಂಗೋಲಿ ಈ ಥರ ಕಾಣಿಸ್ತಾ ಇದೆ. ಇದನ್ನು ಬಿಡಿಸೋಷ್ಟೊತ್ತಿಗೆ ನನಗೆ ಸುಮಾರು 3/4 ಅವರು ಅಥವಾ 1 ಅವರ್ ಆಯಿತು ಅಂತ ಅನಿಸುತ್ತೆ. ಕೊನೆಗೆ ಈ ಥರ ಬಿಡಿಸಿದ್ದೀನಿ. ಇಷ್ಟು ಬಿಡಿಸಿ ಏನೋ ಒಂದೇ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಏನು ಅಂತ ಹೇಳಿ ನಾನೇ ಹೇಳ್ಬಿಡ್ತೀನಿ ಬಿಡಿ. ಸಂಕ್ರಾಂತಿನಲ್ಲಿ ಸೊನ್ನೆನೇ ಬರೆದಿಲ್ಲ ನಾನು, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಎಲ್ಲ ಆದಮೇಲೆ ನೋಡ್ತಾ ಇದ್ದೀನಿ ಏನೋ ಮಿಸ್ಟೇಕ್ ಇದೆಯಲ್ಲ, ಏನಿದೆ ಅಂತ ನೋಡಿದ್ರೆ ಸಂಕ್ರಾಂತಿನಲ್ಲಿ ಸೊನ್ನೆನೇ ಬರೆದಿಲ್ಲ ನಾನು. ಜಾಗನೇ ಸಾಕಾಗಿಲ್ಲ ಅಲ್ಲಿ, ಆ ಥರ ಆಗಿದೆ. ಮತ್ತೆ ಅಡಿಸಿ ಬರಿಬೇಕು ಅಂತಂದರೆ ಎಲ್ಲ ಹಾಳಾಗೋಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ಇದ್ರೆ ಇದ್ಕೊಂಡ್ಲಿ ಹಂಗೆ ಅಂತ ಬಿಟ್ಬಿಟ್ಟೆ. ಈ ಥರ ಮಾಡಿದ್ದೀನಿ. ಸಂಕ್ರಾಂತಿನಲ್ಲಿ ಸೊನ್ನೆ ಇಲ್ಲ. ಏನೋ ಒಂದು ಮಿಸ್ಟೇಕ್ ಇರಬೇಕಲ್ಲ, ಇಷ್ಟು ಬರೆದ ಮೇಲೆ ಏನೋ ಒಂದು ದೃಷ್ಟಿ ಇರಬೇಕಲ್ಲ, ಅದಕ್ಕೆ ಹಂಗೆ ಮಾಡಿದ್ದೀನಿ. ಒಟ್ನಲ್ಲಿ ರಂಗೋಲಿ ಹೆಂಗಿದೆ ಅಂತ ಹೇಳಿ ಮಿಸ್ ಮಾಡ್ದಿರಾ. ಇಷ್ಟೆಲ್ಲ ಆದಮೇಲೆ ಇನ್ನು ನಾನು ಕೂಡ ಅಂದರೆ ಮನೆ ಒರೆಸ್ಬಿಟ್ಟು ಆಮೇಲೆ ಹೋಗಿ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಸೀರೆ ಉಟ್ಕೊಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಸೀರೆ ಕೂಡ ಉಟ್ಕೊಂಡಿಲ್ಲ ನಾನು ಇವತ್ತು. ಯಾಕೆ ಅಂತಂದರೆ ಆ ಸೀರೆ ಬ್ಲೌಸು ಕೊನೆಗೂ ಅದೇನೋ ಆ ಸೀರೆ ಉಟ್ಕೊಳ್ಳೋದಕ್ಕೆ ನನಗೆ ಟೈಮೇ ಕೂಡ ಬರ್ತಾಯಿಲ್ಲ ಅಂತ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಾಗಿಂದ ಇಲ್ಲಿ ತನಕ ಅದಕ್ಕೆ ಏನೋ ಒಂದು ವಿಘ್ನ. ಬ್ಲೌಸ್ ಪೀಸ್ನ ಎಂಬ್ರಾಯ್ಡ್ರಿಗೆಲ್ಲ ಕೊಟ್ಟು ಹಾಳು ಮಾಡಿ ಅದು ಹೆಂಗೆಂಗೋ ಮಾಡಿ ಹೊಲಿಸಿದ್ರು ಕೂಡ ಅದಕ್ಕೆ ಉಕ್ಸು ದಾರನೇ ಹಾಕ್ಕೊಂಡಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ತೆಗೆದು ನೋಡಿದ್ರೆ ಹಾಗೆ ಇದೆ, ಬ್ಲೌಸು ರೆಡಿನೇ ಇಲ್ಲ. ಮತ್ತು ಹೆಂಗೆ ಹಾಕ್ಕೊಳ್ಳೋದು ಅದನ್ನ ಇವಾಗ ಅಂತಂದ್ಬಿಟ್ಟು ಸುಮ್ಮನಾಗೋದೆ. ಬೇಜಾರಾಯಿತು, ಸುಮ್ಮನಾದೆ. ಸರಿ ಹೆಂಗಿದ್ರು ಹೊಸ ಡ್ರೆಸ್ ಇದೆ ಅಲ್ಲ, ಬರ್ತಡೇನಲ್ಲಿ 2 ಜೊತೆ ತೊಗೊಂಡಿದ್ದೆ ಅಲ್ಲ, ಅದರಲ್ಲೇ ಒಂದು ಜೊತೆ ವೈಟ್ದು ಎತ್ತಿಟ್ಟಿದ್ದೆ. ಸರಿ ಅದನ್ನೇ ಹಾಕ್ಕೊಂಬಿಡೋಣ ಅಂತಂದ್ಬಿಟ್ಟು ಹಾಕ್ಕೊಂಡೆ. ಇನ್ನು ಬೇರೆ ಸೀರೆ ಯಾವ್ದಾದ್ರು ಉಟ್ಕೊಬೋದಾಗಿತ್ತು, ಯಾಕೋ ಅಷ್ಟರಲ್ಲಿ ನನಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಸೀರೆ ಉಟ್ಕೊಳ್ಳೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ, ಟೈಮ್ ಕೂಡ ಆಗ್ತಾಯಿತ್ತು. ಅದಕ್ಕೆ ಸರಿ ಬಿಡು, ಹೋದರೆ ಹೋಗಲಿ, ಶಿವರಾತ್ರಿ ಹಬ್ಬದಲ್ಲಿ ಉಟ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇನ್ನು ನಾನು ರೆಡಿ ಆದೆ. ಇವತ್ತು ಈ ವೈಟ್ ಡ್ರೆಸ್ಸೇ ಹಾಕ್ಕೊಂಡಿರೋದು. ಹೆಂಗೆ ಕಾಣಿಸ್ತಾ ಇದೆ ಡ್ರೆಸ್ಸು ಹೇಳಿ. ಇನ್ನು ತಲೆಯೆಲ್ಲನೂ ಕೂಡ ಬಾಚ್ಕೊಂಬಿಟ್ಟೆ. ಒಂದೇ ಸಲ ತಲೆಯೆಲ್ಲ ಬಾಚಿ ರೆಡಿಯಾಗಿ ಆಮೇಲೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು. ಆದರೂ ಕೂಡ ಇವತ್ತು ಗುರುವಾರ ಆಗಿತ್ತು, ರಾಯರ ಮಠಕ್ಕೂ ಹೋಗಲಿಲ್ಲ, ದೇವಸ್ಥಾನಕ್ಕೂ ಹೋಗಲಿಲ್ಲ, ನಾನು ಎಲ್ಲಿಗೂ ಹೋಗಲಿಲ್ಲ. ಹಂಗೆ ಸ್ವಲ್ಪ ಏನೋ ಹೋಗೋಕ್ಕೆ ಇಂಟ್ರೆಸ್ಟ್ ಹೋಗಲಿಲ್ಲ ಎಲ್ಲಿಗೂ ಕೂಡ. ಮನೇಲಿ ಮಾತ್ರ ಪೂಜೆ ಮಾಡಿದ್ದೀನಿ. ಇನ್ನು ಈ ಥರ ರೆಡಿ ಆಗ್ತಾ ಇದ್ದೀನಿ. ಮತ್ತು ಮಲ್ಲಿಗೆ ಹೂವು ಕೂಡ ಸಿಗಲಿಲ್ಲ. ಮಲ್ಲಿಗೆ ಹೂವೇನೋ ರೇಟ್ ಜಾಸ್ತಿ ಮತ್ತು ಹೂ ಕೂಡ ಬರ್ತಾ ಇಲ್ಲ ಅಂತಂದರು. ಕನಕಾಂಬ್ರ ಸಿಕ್ಕಿತ್ತು, ಅದಕ್ಕೆ ಕನಕಾಂಬ್ರ ಹೂವನ್ನೇ ತಗೊಂಡಿದ್ದೆ. ಅದು ಕೂಡ ಮೊಳ 50 ರೂಪಾಯಿ. ಮಲ್ಲಿಗೆ ಹೂವಂತೂ ಕೇಳೋ ಥರನೇ ಇಲ್ಲ. 80 ರೂಪಾಯಿ 100 ರೂಪಾಯಿ ಹಿಂಗೆ ಹೇಳ್ತಾರೆ ಒಂದು ಮೊಳಕ್ಕೆ. ಅದು ಸಿಗ್ತಾನೂ ಇಲ್ಲ, ಇವಾಗ ಸೀಸನು ಇಲ್ಲ ಅಲ್ವಾ. ಸಣ್ಣ ಮೊಗ್ಗುಗಳೇನೋ ಬರುತ್ತಂತೆ, ಅದು ಕೂಡ ರೇಟ್ ಜಾಸ್ತಿ. ಹಾಗಾಗಿ ಒಂದು ಮೊಳ ಕನಕಾಂಬ್ರನೇ ತಗೊಂಡಿದ್ದೆ, ಅದನ್ನೇ ಮುಡ್ಕೊಂಡೆ. ಮಲ್ಲಿಗೆ ಹೂವನ್ನೇ ನನಗೆ ತುಂಬ ಇಷ್ಟ ಆಗೋದು, ಆದರೆ ಅದೇ ಸಿಕ್ಕಲಿಲ್ಲ. ಇನ್ನು ಕನಕಾಂಬ್ರ ಆದರೂ ಮುಡ್ಕೊಳ್ಳೋಣ ಅಂತ ಅದನ್ನು ತಗೊಂಡು ಮುಡ್ಕೊಂಡಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ ಇವತ್ತು ನಾನು ಹಬ್ಬಕ್ಕೆ. ಇನ್ನು ರೆಡಿನೂ ಕೂಡ ಹಾಕ್ಬಿಟ್ಟಾದಮೇಲೆ ಬಂದು ಇನ್ನು ಅಡುಗೆಗೆ ಅಂದರೆ ಫಸ್ಟ್ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಜೊತೆಯಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಪೊಂಗಲ್ ಬೇಕಾಗಿತ್ತು, ಸ್ವೀಟ್ ಪೊಂಗಲ್ಲು. ಫಸ್ಟು ಅಕ್ಕಿ ಬೇಳೆನ ಬೇಯೋದಕ್ಕೆ ಇಟ್ಬಿಡೋಣ, ಅದು ಬೇಯ್ತಾ ಇದ್ದರೆ ನಾನು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿದ್ರೆ ಬೇಗ ಆಗುತ್ತೆ ಅಂತ. ಇದನ್ನು ಮಾಡಿ ಅಂದರೆ ಇದೊಂದು ಕಡೆ ಆಗ್ತಾಯಿದ್ರೆ ಅದೊಂದು ಕಡೆ ನಾನು ದೇವ್ರ ಗುಡಿನೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡ್ಬೋದು. ಕ್ಲೀನಿಂಗ್ ಏನೂ ಇಲ್ಲ, ಯಾಕಂದರೆ ನಿನ್ನೆ ಏಕಾದಶಿಗೆ ನಾನು ಎಲ್ಲನೂ ಮಾಡಿದ್ದೆ ಅಲ್ಲ. ಬರೀ ಒಣಗಿರೋ ಹೂವೆಲ್ಲ ತೆಗೆದುಬಿಟ್ಟು ಹೂವೆಲ್ಲ ಹಾಕ್ಕೊಂಡು ದೀಪಕ್ಕೆ ಎಣ್ಣೆ ಹಾಕಿಬಿಟ್ಟು ಮತ್ತು ಏನೇನು ಅಂದರೆ ಕಬ್ಬು ಗೆಣಸು ಮತ್ತು ಎಳ್ಳು ಬೆಲ್ಲ ಎಲ್ಲ ಇತ್ತಲ್ಲ, ಅದನ್ನೆಲ್ಲನೂ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಅದ್ರ ಜೊತೆಯಲ್ಲಿ ಸ್ವಲ್ಪ ಸ್ವೀಟ್ ಪೊಂಗಲ್ ಕೂಡ ಮಾಡ್ಕೊಂಬಿಟ್ರೆ ಬೇಗ ಅದು ಕೂಡ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿಬಿಡ್ಬೋದು ಅಂತಂದ್ಬಿಟ್ಟು ಅದನ್ನು ಮಾಡೋದಕ್ಕೆ ಅಂತ ಫಸ್ಟು ಇಲ್ಲಿ ಕುಕ್ಕರ್ಗೆ 1 ಗ್ಲಾಸು ಅಂದರೆ ಟೀ ಕುಡಿಯೋ ಗ್ಲಾಸಷ್ಟು 1 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು ಅದರಲ್ಲಿ 1/4 ಗ್ಲಾಸಷ್ಟು ಹೆಸರುಬೇಳೆನ ಹಾಕ್ತಾಯಿದ್ದೀನಿ. ಹೆಸರುಬೇಳೆನ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಸ್ವಲ್ಪ ಅದು ಮುಳುಗೋ ಅಷ್ಟು, ತುಂಬ ನೀರೇನು ಹಾಕಲ್ಲ, ಅದು ಮುಳುಗೋ ಅಷ್ಟು, ಎಷ್ಟು ಅಕ್ಕಿ ಬೇಳೆ ತೊಗೊಂಡಿರ್ತೀವಿ ಅದು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ ಆಗೋದಕ್ಕೆ ಬಿಟ್ಟರೆ ಆಯಿತು, ಬೇಗನೆ ಆಗಿಬಿಡುತ್ತೆ. ಅದು ವಿಷಲ್ ಆಗಲಿ ಅಂತ ಅದನ್ನು ಇಟ್ಬಿಟ್ಟು ಆಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಹೋಗಿದ್ದು.
ಇನ್ನೀಗ ದೇವ್ರ ಗುಡಿನಲ್ಲಿ ಒಣಗಿರೋ ಹೂವೆಲ್ಲ ತೆಗಿತಾ ಇದ್ದೀನಿ. ದಾಸವಾಳ ಹೂವು 2 ದಿನ ಹಾಗೆ ಇರ್ತಾಯಿತ್ತು, ಅದೇನೋ ಗೊತ್ತಿಲ್ಲ ಈ ಸಲ ಒಂದೇ ದಿನಕ್ಕೆ ಒಣಗೋಗ್ಬಿಟ್ಟಿದೆ. ಚೆನ್ನಾಗಿರ್ತಾಯಿತ್ತು, 2 ದಿನ ಆದರೂ ಒಣಗ್ತಾ ಇರಲಿಲ್ಲ. ಥಂಡಿ ಕಮ್ಮಿ ಆಗ್ತಾ ಇದೆಯಾ, ಸ್ವಲ್ಪ ಹಬೆ ಜಾಸ್ತಿ ಆಗ್ತಾ ಇದೆಯಾ ಗೊತ್ತಿಲ್ಲ, ಹೂವು ಒಂದೇ ದಿನಕ್ಕೆ ಒಣಗೋಗ್ಬಿಡ್ತು. ಸರಿ ಅಂತ ಎಲ್ಲ ಹೂವನ್ನು ತೆಗೆದ್ಬಿಟ್ಟು ಆಮೇಲೆ ಬೇರೆ ಹೂವು ಎಲ್ಲ ಇಟ್ಟು, ಮತ್ತು ಏನು ಎಳ್ಳು ಬೆಲ್ಲ ಕಬ್ಬು ಗೆಣಸು ಏನೇನೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದು. ಗೆಣಸು ಮತ್ತು ಕಬ್ಬು ಎಲ್ಲನೂ ಜಾಸ್ತಿ ಏನು ತೊಗೊಂಡ್ಲಿಲ್ಲ, ಯಾಕಂದರೆ ಜಾಸ್ತಿ ತಿನ್ನಲ್ಲ ಏನಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ತೊಗೊಂಬಂದರೆ ಅಂತ ಅಂದ್ಬಿಟ್ಟು. ನಾನಂತೂ ತಿನ್ನಲ್ಲ ಅವನ್ನು, ಅದಕ್ಕೇನೆ ಜಾಸ್ತಿ ಬೇಡ ಅಂತ ಎಲ್ಲ ಸ್ವಲ್ಪನೇ ತೊಗೊಂಬಂದಿದ್ದು. ಎಷ್ಟೆಷ್ಟು ತಂದಿದ್ನೋ ಅಷ್ಟನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದು. ಇನ್ನು ಎಳ್ಳು ಬೆಲ್ಲನೂ ಅಷ್ಟೇ, ನಾನೇನು ಮನೆಯಲ್ಲಿ ಮಾಡೋಕ್ಕೆ ಹೋಗಲ್ಲ, ಒಂದು ಪ್ಯಾಕೆಟ್ ತೊಗೊಂಬಂದು ಅದನ್ನೇ ದೇವ್ರ ಹತ್ರ ಇಟ್ಬಿಡ್ತೀನಿ. ಅದನ್ನೆಲ್ಲ ಇಟ್ಟು ರೆಡಿ ಮಾಡಿ ದೇವ್ರಿಗೆ ಹೂವೆಲ್ಲ ಹಾಕಿ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದೆ. ಈ ಕಡೆ ವಿಷಲ್ ಆಗಿತ್ತಲ್ಲ ಇದು, ಅದಕ್ಕೆ ಅದನ್ನು ಓಪನ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ಬೆಲ್ಲನ ಕೂಡ ಕರ್ಗಕ್ಕಿಟ್ಟಿದ್ದೆ. ಕರಗಿದೆ, ಅದು ಕರಗಿಸ್ಬಿಟ್ಟೆ ನಾನು ಶೋಧಿಸ್ಕೊಡೋದು. ಬೆಲ್ಲನ ಹಂಗೆ ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಅದರಲ್ಲಿ ಕಸ ಕಡ್ಡಿ ಮತ್ತು ಕಲ್ಲೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೇ ನಾನು ಯಾವಾಗಲೂ ಈ ಥರ ಕರಗಿಸ್ಬಿಟ್ಟು ಶೋಧಿಸ್ಕೊಂಡ್ಬಿಡ್ತೀನಿ ನೀಟಾಗಿ. ಶೋಧಿಸ್ಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ, ಫಸ್ಟು ಸ್ವಲ್ಪ ತೆಳುವಾಗಿದೆ, ಅದಿನ್ನೊಂದ್ಸರಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಗಟ್ಟಿ ಆಗುತ್ತೆ, ಹೆಸರುಬೇಳೆ ಹಾಕಿದ್ದೀವಲ್ಲ ಹಾಗಾಗಿ. ಅದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ಇನ್ನು ಸ್ವಲ್ಪ ತೆಂಗಿನಕಾಯಿ ಕೂಡ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿನಲ್ಲೇನೆ. ತುರಿಯೋಕ್ಕೇನು ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಬಿಟ್ಟೆ. ಯಾಕಂದರೆ ಸಾಂಬಾರು ಕೂಡ ಬೇಕಿತ್ತಲ್ಲ, ಹಾಗೆ ಒಂದೇ ಸಲ ಸಾಂಬಾರಿಗೂ ಆಗುತ್ತೆ ಅಂದ್ಬಿಟ್ಟು ಅದರಲ್ಲಿ ಒಂದು ಅರ್ಧ ತೆಗೆದ್ಬಿಟ್ಟು ನಾನು ಪೊಂಗಲ್ಗೆ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಸಾಂಬಾರಿಗೆ ಅಂತ ಅದರಲ್ಲೇ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಇನ್ನು ಸ್ವಲ್ಪ ಏಲಕ್ಕಿ ಕೂಡ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನ ಈ ಥರ ಕೈಯಲ್ಲಿ ಹಾಕ್ಕೊಂಡು ಈ ಥರ ಕ್ರಷ್ ಮಾಡಿದ್ರೆ ನೀಟಾಗಿ ಪುಡಿ ಆಗುತ್ತೆ, ಜಜ್ಜಿರ್ತೀವಲ್ಲ ಹಾಗಾಗಿ. ಈ ಥರ ಮಾಡಿ ಹಾಕ್ಕೊಂಡ್ರೆ ಗಮ್ಮಂತ ಘಮ ಅಂತ ಇರುತ್ತೆ ಪೊಂಗಲ್ಲು. ಸಕ್ಕತ್ತಾಗಿತ್ತು ಪೊಂಗಲ್ ಮಾತ್ರ. ಇನ್ನು ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೂಡ ಕೊಟ್ಕೊಬೇಕು. ಅದಕ್ಕೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕಿ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಮಾಡಿ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಮಾಡಿ ಆಮೇಲೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಂತ ದೇವರಿಗೆ ತೆಗೆದುಬಿಟ್ಟು ಅದನ್ನು ಪೂಜೆಗೆ ಇಟ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡೆ. ಆಮೇಲೆ ನಾನು ಮತ್ತೆ ಅಡುಗೆಗೆ ಬಂದಿದ್ದು. ಇನ್ನು ನೈವೇದ್ಯನೂ ಕೂಡ ರೆಡಿ ಆಯ್ತಲ್ಲ, ಅದನ್ನು ಕೂಡ ತೊಗೊಂಬಂದು ದೇವ್ರ ಹತ್ರ ಇಟ್ಬಿಟ್ಟು ಇನ್ನು ದೇವರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡಿಕೊಂಡೆ.
ಇನ್ನು ಪೂಜೆ ಕೂಡ ಆಯಿತು. ಈ ಥರ ಇತ್ತು ನಮ್ಮ ಸಂಕ್ರಾಂತಿ ಹಬ್ಬ. ಇವತ್ತು ನಮ್ಮ ಮನೆಯಲ್ಲಿ ದೇವ್ರಿಗೆ ದೀಪ ಕೂಡ ಹಚ್ಚಿ ಪೂಜೆನೂ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಬಂದೆ. ನೀವು ಕೂಡ ಅಷ್ಟೇ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಕೇಳ್ಕೊತೀನಿ. ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ಪೂಜೆ ಈ ಥರ ಆಯಿತು. ಇನ್ನು ಪೂಜೆ ಕೂಡ ಮುಗಿಸ್ಕೊಂಡಾದಮೇಲೆ ಇನ್ನು ಅಡುಗೆ ಮಾಡೋಣ ಅಂತ ಬಂದೆ. ತಿಂಡಿ ಎಲ್ಲ ಸಪ್ರೇಟಾಗಿ ನಾನೇನು ಮಾಡಲಿಲ್ಲ, ಯಾಕಂದರೆ ಒಂದೇ ಸಲ ಅಡುಗೆ ಮಾಡ್ಕೊತಾ ಇದ್ದಿದ್ದು. ಒಂದೇ ಸಲ ಮಾಡ್ಕೊಂಬಿಟ್ರೆ ಸಂಜೆ ತನಕ ಏನು ಟೆನ್ಷನ್ ಇರಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಅವರೆಕಾಯಿನೆಲ್ಲ ಬಿಡಿಸಿ ಇಟ್ಟಿದ್ದೆ ಅಲ್ಲ, ಇದಕ್ಕೆ ಬೇಳೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಯಾಕೋ ಅದಾಗಲೇ ಇಲ್ಲ ಕೊನೆಗೂ. ಸರಿ ಹೋಗಲಿ, ಅವರೆಕಾಯಿ ಹುಳಿ ಮಾಡಿರಲಿಲ್ಲಲ್ಲ ನಾನು, ಅವರೆಕಾಳು ಹುಳಿನ, ಸರಿ ಅದನ್ನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಅವರೆಕಾಯಿ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೆ. ಇನ್ನು ಅನ್ನ ಕೂಡ ಇಟ್ಟಿದ್ದೀನಿ, ಒಂದು ಕಡೆ ಅನ್ನ ಆಗ್ತಾ ಇರಲಿ ಅಂತ ಆವಾಗಲೇ ಇಟ್ಬಿಟ್ಟಿದ್ದೆ. ಪೂಜೆ ಮಾಡೋ ಟೈಮಲ್ಲೇನೆ ಅನ್ನಕ್ಕೂ ಇಟ್ಟಿದ್ದೆ, ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ ಅಂತ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಮತ್ತೆ ತಿಂಡಿ ಮಾಡೋದಕ್ಕೆ ಅಂದ್ಬಿಟ್ಟು. ಅನ್ನ ಕೂಡ ಆಗ್ತಾ ಇತ್ತು. ಈ ಕಡೆ ಸಾಂಬಾರ್ಗೀಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಂಬಾರ್ಗೆ ಕಾಯಿ ಆಲ್ರೆಡಿ ತುರಿದು ಇಟ್ಟಿದ್ದೀನಲ್ಲ, ಅಂದರೆ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಲ್ಲ, ಇನ್ನು ಅದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋದಕ್ಕೆ ಐಟಮ್ಗಳು ಬೇಕಾಗಿತ್ತು. ಜೊತೆಯಲ್ಲಿ ತರಕಾರಿ ಕೂಡ, ಅಂದರೆ ಅವರೆಕಾಯಿ ಜೊತೆಯಲ್ಲಿ ಬದನೆಕಾಯಿನೂ ಮತ್ತು ಆಲೂಗೆಡ್ಡೆ ಎರಡೂ ಹಾಕಿದ್ದೀನಿ. ಅದನ್ನೆಲ್ಲನೂ ಕಟ್ ಮಾಡಿ ರೆಡಿ ಮಾಡಿಕೊಂಡು ಇನ್ನು ಇದಕ್ಕೆ ರುಬ್ಬೋದಕ್ಕೆ ಏನೇನು ಬೇಕೋ ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ ಇದಕ್ಕೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹುಳಿ ಟೊಮೆಟೊ ಹಾಕಿದ್ದೀನಿ ನಾನು. ಹುಣಸೆ ಹಣ್ಣು ಹಾಕಲ್ಲ, ಹಾಗಾಗಿ ಹುಣಸೆ ಹಣ್ಣು ಹಾಕ್ತೀವಿ ಅನ್ನೋದಾದರೆ ಟೊಮೆಟೊ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನು ಹುಣಸೆ ಹಣ್ಣು ಹಾಕಲ್ಲ, ಅದಕ್ಕೆ 2 ಹುಳಿ ಟೊಮೆಟೊ ಹಾಕ್ಕೊಂಡಿರೋದು. ರುಬ್ಬೋದಕ್ಕೆ ಹಾಕ್ತೀನಿ. ಅದನ್ನೆಲ್ಲ ಏನು ಫ್ರೈ ಮಾಡಲ್ಲ, ಬರೀ ಈರುಳ್ಳಿನ ಮತ್ತು ಜೀರಿಗೆನ ಮಾತ್ರ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಜೀರಿಗೆ ಫ್ರೈ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಹುಳಿ ಸಾಂಬಾರಿಗೆ. ಯಾವುದೇ ಥರ ಹುಳಿ ಸಾಂಬಾರು ಮಾಡಲಿ ಅದಕ್ಕೆ ಹೀಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಇನ್ನು ಮಿಕ್ಕಿದ್ದನ್ನೆಲ್ಲನೂ ಹಸಿಯಾಗೆ ಹಾಕ್ಕೊಳ್ಳೋದು. ಕಾಯಿ ತುರಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಜೊತೆಯಲ್ಲಿ ಹುರಿದಿಟ್ಕೊಂಡಿರೋ ಈರುಳ್ಳಿ, ಜೀರಿಗೆ ಅದಷ್ಟೂ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ. ಈಗ ಅದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಜೊತೆಯಲ್ಲಿ ತರಕಾರಿನೂ ಕಟ್ ಮಾಡಿ, ಅಂದರೆ ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈಗ. ಇನ್ನು ಅದೆಲ್ಲನೂ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅನ್ನ ಕೂಡ ಆಗೋಯ್ತು. ಅದಕ್ಕೆ ಅನ್ನನ ತೆಗೆದಿಟ್ಬಿಟ್ಟು ಇವಾಗ ಈರುಳ್ಳಿನ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಅಂದರೆ ಒಂದು ಬಾಣಲಿಗೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. 1 ಈರುಳ್ಳಿ ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಬೇಕಾಗತ್ತೆ ಚೆನ್ನಾಗಿ. ಜೊತೆಯಲ್ಲಿ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಬೇಕು. ಇನ್ನು ಜಾರ್ಗೆ ಆಲ್ರೆಡಿ ಅದೇ ಹೇಳ್ದಂಗೆ ಟೊಮೆಟೊ, ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ ಇದಿಷ್ಟು ಹಾಕಿ ಇಟ್ಟಿದ್ದೀನಿ. ಇನ್ನು ಇದನ್ನು ಹುರ್ಕೊಂಡಾದ್ಮೇಲೆ ಇದನ್ನು ಕೂಡ ಹಾಕಿಬಿಟ್ಟು ರುಬ್ಕೊಳ್ಳೋದು ಅಷ್ಟೇನೆ. ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ಥರ ರುಬ್ಕೊಬೇಕಾಗತ್ತೆ. ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಏನು ಹಾಕಲ್ಲ. ಹುಳಿ ಸಾಂಬಾರಿಗೆ ಯಾವಾಗಲೂ ಬೆಳ್ಳುಳ್ಳಿ ಹಾಕಬಾರ್ದು, ಹಂಗಾಗಿ ನಾನು ಹಾಕ್ತಾ ಇಲ್ಲ. ಇದಿಷ್ಟೇ ನಾನು ಹಾಕೋದು. ಇನ್ನು ಮಸಾಲೆನೂ ಕೂಡ ರುಬ್ಬಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಅದನ್ನು ರುಬ್ಬಿಟ್ಕೊಂಡು ಈಗ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಒಗ್ಗರಣೆಗೆ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಹಾಕಿಬಿಟ್ಟು, ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊಂಡು ಆಮೇಲೆ ಅದಕ್ಕೆ ತರಕಾರಿನ ಫಸ್ಟು ಹಾಕ್ಕೊಂಡ್ಬಿಡ್ತೀನಿ. ಅವರೆಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ ಕಟ್ ಮಾಡಿ ಇಟ್ಟಿದ್ನಲ್ಲ
ಅದನ್ನು ಫಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ ಮಿಕ್ಸ್ ಮಾಡೋದಷ್ಟೇ, ಏನು ಫ್ರೈ ಮಾಡ್ಕೊಬೇಕು ಅವೆಲ್ಲ ಅವಶ್ಯಕತೆ ಏನೂ ಇಲ್ಲ. ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕೋ ಅದನ್ನು ಕೂಡ ಹಾಕ್ಕೊಂಡು ಸಾಂಬಾರು ತಿಕ್ನೆಸ್ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ಆದರೆ ಸಾಕು, ಬೆಂದೋಗ್ಬಿಡುತ್ತೆ. ಎಳೆ ಕಾಳುಗಳೆಲ್ಲ ಬೇಗ ಬೆಂದುಬಿಡುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 2 ವಿಷಲ್ ಆದರೆ ಸಾಕಾಗುತ್ತೆ. ಆಮೇಲೆ ಬೇಕಾದರೆ ತೆಗೆದುಬಿಟ್ಟು ಅಂದರೆ ವಿಷಲ್ ಹೋದ್ಮೇಲೆ ಪಾತ್ರೆಯಲ್ಲೇ ಸುಮ್ಮನೆ ಹಾಗೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ, ಜಾಸ್ತಿ ವಿಷಲ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನು ಕುಕ್ಕರ್ ಕೂಡ ವಿಷಲ್ ಕೂಡ ಬಂತು. ಸ್ವಲ್ಪ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ, ಅದನ್ನು ವೀಡಿಯೋ ಏನು ಮಾಡ್ಕೊಳ್ಲಿಲ್ಲ ನಾನು. ಸೊ ಗೆಣಸು ಕೂಡ ಬೇಯಿಸಿದ್ದೆ, ಅದನ್ನು ವೀಡಿಯೋ ಮಾಡಲಿಲ್ಲ. ಇನ್ನಿದು ನಮ್ಮ ಹಬ್ಬದೂಟ ಇಷ್ಟೇನೆ. ಸ್ವೀಟ್ ಪೊಂಗಲ್ಲು ಮತ್ತು ಅನ್ನ, ಅವರೆಕಾಳು ಸಾರು, ಕೋಸಂಬರಿ. ಇನ್ನು ಜಾಸ್ತಿ ಏನು ನಾನು ಮಾಡೋಕ್ಕೆ ಹೋಗಲಿಲ್ಲ, ಇಷ್ಟೇ ಮಾಡಿದ್ದು. ಇನ್ನು ಊಟ ಕೂಡ ಮಾಡ್ಕೊಂಡಿದ್ದಾಯಿತು. ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹೆಂಗಿತ್ತು ನನ್ನ ಹಬ್ಬ, ಹೆಂಗಿತ್ತು ಜೊತೆನಲ್ಲಿ ನನ್ನ ರಂಗೋಲಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇನ್ನು ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗು ಇದಕ್ಕಿಂತ ಚೆನ್ನಾಗಿ ಏನಾದರೂ ಮಾಡ್ತೀನಿ. ನೀವೆಲ್ಲ ಹೆಂಗೆ ಹಬ್ಬ ಆಚರಣೆ ಮಾಡಿದ್ರಿ ಅಂತ ಕೂಡ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್ ಎಲ್ಲರಿಗೂ.